ಹಾಯ್ ಹಲೋ ವೀಕ್ಷಕರೇ. 9ನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿದಿದೆ. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಟವನ್ನು ಗೆದ್ದವರು ಯಾರು ಮತ್ತು ಈ ಟಾಸ್ಕ್ ಅನ್ನು ಆಡಿದವರು ಯಾರು ಮತ್ತು ಮನೆಗೆ ಬಂದಿರುವ ಅತಿಥಿಗಳು ಯಾರ ಪರವಾಗಿ ಆಡಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲಿಗೆ ನಾವು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿರುವ ಸ್ಪರ್ಧಿಗಳು ಯಾರೆಂದು ನೋಡುವುದಾದ್ರೆ ಧನುಷ್, ರಘು, ಅಭಿ, ಸ್ಪಂದನ, ಸೂರಜ್ ಮತ್ತು ಇವರ ಜೊತೆಗೆ ಬೆಂಬಲವಾಗಿ ಆಡಿದ ಅತಿಥಿ ಸ್ಪರ್ಧಿಗಳು ಯಾರೆಂದು ನೋಡುವುದಾದ್ರೆ ಧನುಷ್ ಅವರಿಗೆ ತ್ರಿವಿಕ್ರಮ್ ಅವರು ಆಡಿದ್ದಾರೆ, ರಘು ಅವರಿಗೆ ಮೋಕ್ಷಿತಾ ಅವರು ಆಡಿದ್ದಾರೆ, ಅಭಿ ಅವರಿಗೆ ಚೈತ್ರಾ ಅವರು ಆಡಿದ್ದಾರೆ, ಸ್ಪಂದನ ಅವರಿಗೆ ರಜತ್ ಅವರು ಆಡಿದ್ದಾರೆ ಮತ್ತು ಸೂರಜ್ ಅವರಿಗೆ ಉಗ್ರ ಮಂಜು ಅವರು ಆಡಿದ್ದಾರೆ. ವೀಕ್ಷಕರೇ, ಈ ಟಾಸ್ಕ್ ಯಾವ ರೀತಿ ಎಂದು ನೋಡುವುದಾದ್ರೆ ಈ ಟಾಸ್ಕ್ ಒಟ್ಟು 2 ಹಂತದಲ್ಲಿ ನಡೆದಿದೆ. ಮೊದಲನೇ ಹಂತ ಆಡುವವರು ಅತಿಥಿಗಳು ಅಂದರೆ ತ್ರಿವಿಕ್ರಮ್, ಮೋಕ್ಷಿತಾ, ಚೈತ್ರಾ, ರಜತ್ ಮತ್ತು ಉಗ್ರ ಮಂಜು ಅವರು ಮತ್ತು ಎರಡನೇ ಹಂತ ಆಡುವವರು ಮನೆಯ ಸ್ಪರ್ಧಿಗಳು ಅಂದರೆ ಧನುಷ್, ರಘು, ಅಭಿ, ಸ್ಪಂದನ ಮತ್ತು ಸೂರಜ್. ವೀಕ್ಷಕರೇ, ಮೊದಲನೇ ಹಂತ ಆಡುವ ಸ್ಪರ್ಧಿಗಳು ಅಂದರೆ ಅತಿಥಿ ಸ್ಪರ್ಧಿಗಳು 5 ಕಟ್ಟಿಗೆ ತುಂಡುಗಳಿರುತ್ತವೆ. ಅವುಗಳನ್ನು ಡಬ್ಬಿಗಳ ಮೇಲೆ ನಡೆದುಕೊಂಡು ಬಂದು ಆಡುವ ಸ್ಪರ್ಧಿಗಳು ಅಂದ್ರೆ ಎರಡನೇ ಹಂತ ಆಡುವ ಸ್ಪರ್ಧಿಗಳ ಟೇಬಲ್ಗಳ ಮೇಲೆ ತಂದಿಡಬೇಕು. ಆಗ ಅತಿಥಿ ಸ್ಪರ್ಧಿಗಳ ಆಟ ಮುಗಿಯುತ್ತದೆ. ಎರಡನೇ ಹಂತ ಮುಖ್ಯ ಸ್ಪರ್ಧಿಗಳು ಆಡುತ್ತಾರೆ ಅಂದರೆ ಮನೆಯ ಸ್ಪರ್ಧಿಗಳು ಆಡುತ್ತಾರೆ. ವೀಕ್ಷಕರೇ, ಯಾವ ಸ್ಪರ್ಧಿಗಳದ್ದು ಯಾವ ಕಲರ್ ಎಂದು ನೋಡೋದಾದ್ರೆ ಧನುಷ್ ತ್ರಿವಿಕ್ರಮ್ ಅವ್ರದ್ದು ಗ್ರೀನ್ ಕಲರ್ ಆಗಿರುತ್ತದೆ, ರಘು ಮೋಕ್ಷಿತಾ ಅವರದು ಬ್ಲೂ ಕಲರ್ ಆಗಿರುತ್ತದೆ, ಅಭಿ ಚೈತ್ರಾ ಅವರದು ರೆಡ್ ಕಲರ್ ಆಗಿರುತ್ತದೆ, ಸ್ಪಂದನ ಮತ್ತು ರಜತ್ ಅವರದು ಆರೆಂಜ್ ಕಲರ್ ಆಗಿರುತ್ತದೆ ಮತ್ತು ಸೂರಜ್ ಮತ್ತು ಉಗ್ರ ಮಂಜು ಅವರದು ಯೆಲ್ಲೋ ಕಲರ್ ಆಗಿರುತ್ತದೆ. ವೀಕ್ಷಕರೇ, ಮೊದಲನೇ ಹಂತವನ್ನು ಅತಿ ಬೇಗವಾಗಿ ಮುಗಿಸಿದವರು ಯಾರೆಂದರೆ ಉಗ್ರ ಮಂಜು ಅವರು ಅಂದರೆ ಸೂರಜ್ ಅವರ ಬೆಂಬಲವಾಗಿ ನಿಂತಿರುವ ಉಗ್ರ ಮಂಜು ಅವರು ಮೊದಲನೇ ಹಂತವನ್ನು ಅತಿ ಬೇಗವಾಗಿ ಮುಗಿಸಿದ್ದಾರೆ. ಎರಡನೇ ಹಂತ ಯಾವ ರೀತಿ ಇತ್ತು ಅಂದರೆ ಒಂದು ಕಾಲಿನಿಂದ ಬ್ಯಾಲೆನ್ಸ್ ಮಾಡುತ್ತಾ 5 ಕಟ್ಟಿಗೆ ತುಂಡುಗಳನ್ನು ಒಂದರ ಮೇಲೆ ಒಂದು ಇಟ್ಟುಕೊಂಡು ಬ್ಯಾಲೆನ್ಸ್ ಮಾಡಿ 5 ಸೆಕೆಂಡ್ಗಳ ಕಾಲ ನಿಂತಿರಬೇಕು. ಈ ರೀತಿ ಎರಡನೇ ಹಂತ ಇದ್ದಿತು. ವೀಕ್ಷಕರೇ, ಈ ಟಾಸ್ಕ್ ನ ಉಸ್ತುವಾರಿಗಳು ಯಾರೆಂದರೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರು ಈ ಟಾಸ್ಕ್ ನ ಉಸ್ತುವಾರಿ ವಹಿಸಿಕೊಂಡಿದ್ದರು. ವೀಕ್ಷಕರೇ, ಈ ಟಾಸ್ಕ್ ಅನ್ನು ಗೆದ್ದು 9ನೇ ವಾರದ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾದವರು ಯಾರೆಂದರೆ ಧನುಷ್ ಗೌಡ ಅವರು 9ನೇ ವಾರದ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಟಾಸ್ಕ್ ನ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು ಧನುಷ್ ಗೌಡ ಅವರು ಮನೆಯ ಕ್ಯಾಪ್ಟನ್ ಆಗಿದ್ದು ಯಾರಿಗೆಲ್ಲ ಖುಷಿಯಾಗಿದೆ ಎಂದು ಕಮೆಂಟ್ ಮಾಡಿ ಮತ್ತು BBK 12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.